ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ 4 ಆಧಾರ ಸ್ತಂಭಗಳಿಗೆ ನೆನಪಿನ ಕಾಣಿಕೆಯನ್ನು ನಮ್ಮೆಲ್ಲರ ಪರವಾಗಿ ಕೊಡಬೇಕು ಮಾನ್ಯ ಸಚಿವರು, ನಮ್ಮ ಡಾಕ್ಟರ್ ಕೇದಾರ್ ಸರ್ ಅವರಿಗೆ, ಹಾಗೆ ಡಾಕ್ಟರ್ ಗಾನಂ ಶ್ರೀಕಂಠಯ್ಯ ಸರ್ ಅವರಿಗೆ, ಹಾಗೆಯೇ ನಮ್ಮ ಪ್ರೀತಿಯ ನಯನ್ ಕುಮಾರ್ ಅವರಿಗೆ, ನವೀನ್ KM ಅವರಿಗೆ, ಸಹ ಸಂಸ್ಥಾಪಕರು ನಿರ್ದೇಶಕ ದ್ವಯರು ನಯನ್ ಕುಮಾರ್, ನವೀನ್, ಹಾಗೆ ಡಾಕ್ಟರ್ CS ಕೇದಾರ್ ಸರ್ ಅಧ್ಯಕ್ಷರು ಮತ್ತು ಮುಖ್ಯ ಮಾರ್ಗದರ್ಶಕರು, ಡಾಕ್ಟರ್ ಗಾನಂ ಶ್ರೀಕಂಠಯ್ಯ ಉಪಾಧ್ಯಕ್ಷರು ಇಂಡಿಯಾಪೋರ್ IAS, ಶ್ರೀನಿವಾಸ್ ಆದಿಯಾಗಿ 5 ಜನ ಆಧಾರ ಸ್ತಂಭಗಳಿಗೆ ನಮ್ಮ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ಹೊತ್ತು ನಿಮ್ಮನ್ನು ಇಲ್ಲಿ ಇರಿಸ್ಕೊಂಡಿದ್ದಕ್ಕಾಗಿ ಖುಷಿ ಆಯಿತು. ಆ್ಯಕ್ಚುಲಿ ಬಾಬು ಸಂದೀಪ್ ಮತ್ತು ಪ್ರಶಾಂತ್ ಶ್ರೀನಿವಾಸ್ ನಮ್ಮ ಸಹ ಸಂಸ್ಥಾಪಕರು ಮತ್ತು ನಿರ್ದೇಶಕ ದ್ವಯರು ಒಂದು ಜೋರು ಚಪ್ಪಾಳೆ ಬರಲಿ. ಕೆಲವೇ 13 ಮಾರ್ಕ್ಸಿಂದ IAS ಅಧಿಕಾರಿಯಾಗಿರೋ ತಪ್ಪಿದ್ರು ಕೂಡ ದೇ ಆರ್ ಕಿಂಗ್ ಮೇಕರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಿಂಗ್ ಆಗೋದು ಬೇರೆ, ಎಷ್ಟೊಂದು ಜನ ನಾವು ಕಿಂಗ್ ಮೇಕರ್ಸ್ ಮಾಡ್ತಿರೋ ಅಂತ ಈ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸಚಿವರಿಗೆ, ಸ್ವಾಮಿ ಸರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ದಯಮಾಡಿ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ಮುಕ್ತಾಯವಾಗಿಲ್ಲ, ದಯಮಾಡಿ ಕುಳಿತುಕೊಳ್ಳಿ. ಇನ್ನೊಂದು 5-10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯಮಾಡಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದೀರಾ, ಇನ್ನೊಂದು 5-10 ನಿಮಿಷ ನಮ್ಮ ಜೊತೆ ಇರಿ. ತುರ್ತು ಕಾರ್ಯ ನಿಮಿತ್ತ ತೆರಳ್ತಾ ಇದ್ದಾರೆ ಮಾನ್ಯ ಸಚಿವರು. ನಮ್ಮ ನವೀನ್ ಅವರ ಶ್ರೀಮತಿ ಸಮೀಕ್ಷಾ, ಹೆಣ್ಮಕ್ಳು ಏನಾರು ನೀವು ಕಟ್ಕೊಂಡ್ಬಂದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಸಮೀಕ್ಷಾ. ಇನ್ಸ್ಪೈರಿಂಗ್ ಕುಟುಂಬ, ಈ ವೇದಿಕೆಯಲ್ಲಿರುವಂಥವ್ರು ಎಲ್ಲರ ಕುಟುಂಬಸ್ಥರು ಇನ್ಸ್ಪೈರಿಂಗ್ ಸೋಲ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು. ಈಗ ಕೇದಾರ್ ಸರ್ ನನಗೆ ನೆನೆಸಿದ್ರು, 5 ವರ್ಷದ ಪಯಣ ಅಲ್ಲ ನಮ್ಮದು, ಅದರ ಹಿಂದೆ 20 ವರ್ಷಗಳ ಒಂದು ಪರಿಕಲ್ಪನೆ ನಮ್ಮ ಹಿಂದೆ ಇತ್ತು ಅಂತ. ಸೊ ಆದರೆ ನಮಗೆ ಕಾಣಸಿಗುವಂಥ ಈ 5 ವರ್ಷದ ಜರ್ನಿಯಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ರು ನಮ್ಮ ಜೊತೆಗೆ, ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸೋದಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಸಹ ಸಂಸ್ಥಾಪಕರು ಮತ್ತು ನಿರ್ದೇಶಕರು ವಿತ್ ಗೋಲ್ಡನ್ ವಾಯ್ಸ್ ಅಂತ ಹೇಳ್ತೀನಿ ಯಾವಾಗಲೂ, ಖಡಕ್ ಧ್ವನಿ, ನಮ್ಮ ಪ್ರಶಾಂತ್ ಶ್ರೀನಿವಾಸ್ ರವರ ನುಡಿಯನ್ನು ಕೇಳೋಣ 5 ವರ್ಷದ ಜರ್ನಿ ಕುರಿತಾಗಿ. ಸರ್ ಧನ್ಯವಾದಗಳು. ಏನೂ ಕೇಳಿಸಲ್ಲ, ಏನು ಬೇಕಾಗಿಲ್ಲ ಅಂತ, ರೊಟ್ಟಿ ತಾ ಇಲ್ಲ ಬೆಣ್ಣಿ ತಾ, ಯಾರಿಗೆ ಬೇಕೈತಿ ನಿನ್ನ ಕವಿತಾ ಅಂತ. ಸೊ ಇದೇ ಮಾತನ್ನು ಮನಸ್ಸಲ್ಲಿಟ್ಟು ತುಂಬ ಜಾಸ್ತಿ ನಿಮಗೆ ಹೇಳಿದೆ. ನಮ್ಮ 5 ವರ್ಷದ ಪಯಣವನ್ನು ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಗೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಅವಕಾಶ ಇರಲಿ. 2020ನೇ ಇಸ್ವಿ ಇಡೀ ಜಗತ್ತು ಕರೋನಾ ಮಹಾಮಾರಿಯಿಂದ ಕಂಗೆಟ್ಟಿತ್ತು. ಎಲ್ಲರೂ ಕೂಡ ಕೈಕಟ್ಟಿ ಕೂತಿದ್ರು. ಸಾಕಷ್ಟು ಕನಸುಗಳು ಹೊರದ್ದು, ಸಾಕಷ್ಟು ಜನ ನಗರಗಳನ್ನು ಬಿಟ್ಟು ಹಳ್ಳಿಗಳ ಕಡೆ ಮನೆ ಮಾಡಿದರು. ಇನ್ನು ಬೆಂಗಳೂರು ಆ ರೀತಿ ನಗರಗಳಲ್ಲಿ ಬದುಕಲು ಸಾಧ್ಯ ಇಲ್ಲ ಅಂತ ಸೀಲ್ ಡೌನ್, ಲಾಕ್ಡೌನ್, ಈ ರೀತಿ ಸಾಕಷ್ಟು ಹೊಸ ಪದಗಳು ನಮ್ಮ ಡಿಕ್ಷನರಿ ಸೇರಿತ್ತು. ಇಂಥ ಒಂದು ಸಮಯದಲ್ಲಿ ಹುಟ್ಟಿದಂಥ ಕನಸು ಇಂಡಿಯಾ ಫಾರ್ IAS. ಇಂಡಿಯಾ ಫಾರ್ IAS ಒಂದು ಕನಸಾಗಿ ಹುಟ್ಟಿದಾಗ ನಮ್ಮಲ್ಲಿ ಹಣ ಇರಲಿಲ್ಲ, ಒಂದು ಕನಸಿತ್ತು. ನಮ್ಮಲ್ಲಿ ಸಂಪನ್ಮೂಲಗಳಿರಲಿಲ್ಲ, ಮಾಡೇ ತೀರಬೇಕು ಅನ್ನೋ ಒಂದು ಛಲ ಇತ್ತು. ನಮ್ಮಲ್ಲಿ ಯಾವುದೇ ಒಂದು ಕುಟುಂಬದ ಹಿನ್ನೆಲೆ ಆಗಲಿ ಅಥವಾ ಹೆಸರಾಗಲಿ ಇರಲಿಲ್ಲ, ಬಟ್ ಮಾಡಬೇಕು ಅನ್ನೋ ಛಲದ ಜೊತೆಗೆ ಸಾಕಷ್ಟು ಪರಿಶ್ರಮ ಇತ್ತು. ಎಲ್ಲದರ ಜೊತೆಗೆ ಹುಟ್ಕೊಂಡಿದ್ದೆ ಇಂಡಿಯಾ ಫಾರ್ IAS. ಆ ಇಂಡಿಯಾ ಫಾರ್ IAS ಇವತ್ತು 5 ವರ್ಷಗಳನ್ನು ಪೂರೈಸಿ 6ನೇ ವರ್ಷದ ಕಡೆ ದಾಪುಗಾಲಿಟ್ಟಿದೆ. ಮೊದಲ ವರ್ಷದಲ್ಲಿ ನಾವು ಶುರು ಮಾಡಿದಾಗ ನಮ್ಮಲ್ಲಿದ್ದಿದ್ದು ಕೇವಲ 39 ಜನ ವಿದ್ಯಾರ್ಥಿಗಳು ಅಥವಾ ಆಕಾಂಕ್ಷಿಗಳು. 39 ಜನ ಆಕಾಂಕ್ಷಿಗಳಿಂದ ಶುರು ಮಾಡಿ ಕರೆಕ್ಟಾಗಿ ತುಂಬ ನಿಖರವಾಗಿ ಹೇಳಬೇಕು ಅಂತಂದರೆ ಇವತ್ತಿನವರೆಗೂ 6154 ವಿದ್ಯಾರ್ಥಿಗಳನ್ನು ನಾವು ಸಾಕಷ್ಟು ಹಂತದಲ್ಲಿ ತಲುಪಿದ್ದೀವಿ. ಇದು ಪ್ಯೂರ್ಲಿ ಥ್ರೂ ಕೋರ್ಸಸ್.
ಕರ್ನಾಟಕದ ಉದ್ದಗಲದಲ್ಲೂ ಕೂಡ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ನಡೆಸಿ ಸಾಕಷ್ಟು ಫ್ರೀ ಇನಿಷಿಯೇಟಿವ್ಸ್ನ ಕೂಡ ನಡೆಸಿ ಇದನ್ನು ಕೂಡ ನಾವು ಸೇರಿಸಿ ಹೇಳೋದಾದ್ರೆ 12,000ಕ್ಕೂ ಮೀರಿ ಆಕಾಂಕ್ಷಿಗಳನ್ನು ನಾವು ಇಡೀ ಕರ್ನಾಟಕದ ಉದ್ದಗಲದಲ್ಲೂ ಕೂಡ ತಲುಪಿದ್ದೀವಿ. ಇದು ಒಂದು ಕನಸನ್ನ ಜೀವಿಸಿದ ಪರಿ. ಇದನ್ನ ಮುಂದುವರಿಸ್ತಾ ಇದೇ ರೀತಿ ಕಂಗೆಟ್ಟಿದ್ದ ನಮಗೆ ಸಾಕಷ್ಟು ಇಂಬು ಕೊಟ್ಟು ನಮ್ಮ ಆಕಾಂಕ್ಷೆಗೆ ಮಹತ್ವಾಕಾಂಕ್ಷೆ ಅಂತ ನೀಡಿದವರು ಕೇದಾರ್ ಸರ್. ಅವರ ಮಾತಲ್ಲಿ ಒಂದೇ ಒಂದು ಮಾತಿತ್ತು, ನಮಗೆ ಯಾವುದೇ ಬೇರೆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಬೇಡ, ಆನೆಸ್ಟ್ ಆಗಿ ಕೆಲಸ ಮಾಡೋಣ, ಕರ್ನಾಟಕದಿಂದ ಒಂದೇ ವರ್ಷದಲ್ಲಿ 100 ಜನ ಅಧಿಕಾರಿಗಳನ್ನು ಕೊಡುವಂಥ ಕನಸನ್ನು ಹೊತ್ತು ಮುನ್ನಡೆಯೋಣ ಅಂತ ಹೇಳಿದ್ರು. ಅದೇ ಕನಸನ್ನು ಹೊತ್ತು ಮುನ್ನಡೀತಾ ಇದ್ದೀವಿ. ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದೀವಿ, ತಂದೆ ತಾಯಿಗಳಿದ್ದೀರಾ. ನಿಮ್ಗೆಲ್ಲರಲ್ಲೂ ಕೂಡ ನಮ್ಮ ಕೋರಿಕೆ ಇಷ್ಟೇ, ನೀವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ, ನೀವು ನಮ್ಮ ಮೇಲೆ ತೋರಿಸಿರುವಂಥ ಒಂದು ನಿಷ್ಠೆ, ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಪ್ರತಿಯೊಂದು ಕನಸಿನ ಜೊತೆಗೆ, ನಿಮ್ಮ ಆಕಾಂಕ್ಷೆಯ ಜೊತೆಗೆ ನಾವು ಅರ್ಪಣೆ ಮಾಡ್ತಾ ಸಾಧನೆಗೆ ನಾವೆಲ್ಲರೂ ಕೂಡ ಜೊತೆಯಾಗೋಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ಈ ಪಯಣದಲ್ಲಿ ಸಾಕಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 2020ನೇ ಇಸ್ವಿಗೆ ಮತ್ತೆ ಹೋಗೋದಾದ್ರೆ ಕೊರೋನಾ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿತ್ತು. ಯಾವುದೇ ರೀತಿ ಹೂಡಿಕೆಗಳಾಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ ಟೈಮಲ್ಲಿ ನಮ್ಮ ಜೊತೆಗೆ ನಿಂತವರು ಇಬ್ಬರು ಮಹನೀಯರು, ಒಬ್ಬರು ನಯನ್ ಕುಮಾರ್, ಮತ್ತೊಬ್ಬರು ನವೀನ್ KM. ಇಬ್ಬರು ಕೂಡ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಮ್ಮ ಒಂದು ಕನಸಿಗೆ ಹೆಗಲಾಗಿ ನಿಂತು ಇಬ್ಬರು ಜೋಡೆತ್ತುಗಳಾಗಿ ನಮ್ಮ ಜೊತೆ ನಿಂತ್ಕೊಂಡ್ರು. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ನಿಮ್ಮ ಕೆಲಸ ಎಲ್ಲಿವರೆಗೂ ಆನೆಸ್ಟ್ ಆಗಿರುತ್ತೆ ಅಲ್ಲಿವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ, ಮುನ್ನುಗ್ಗಿ ಅನ್ನೋ ಒಂದು ಸೂಚನೆ ಕೊಡ್ತಾ ಮುನ್ನುಗ್ಸಿದ್ರು. ಅವ್ರನ್ನ ಎಷ್ಟು ನೆನೆದ್ರೂ ಕೂಡ ಸಾಕು. ಇದೇ ರೀತಿ ಮುನ್ನಡೀತಾ ಇದ್ದಾಗ ಬರೀ IAS KS ಅಷ್ಟೇ ಅಲ್ಲ, ಉದ್ಯೋಗಾರ್ಹತೆಯನ್ನು ಬಿಲ್ಡ್ ಮಾಡಬೇಕು ಅನ್ನೋದಾದ್ರೆ ಸಾಕಷ್ಟು ಮುಂದುವರಿಬೇಕು ಅನ್ನೋ ಕನಸು ಕಂಡಿದ್ದೀರಾ. SSC, ಬ್ಯಾಂಕಿಂಗ್, ರೈಲ್ವೇಸ್ ಎಲ್ಲ ಕಡೆನೂ ಕೂಡ ನೀವು ದಾಪಗಾಲಿಡಬೇಕು. ಮತ್ತೊಂದು ಸಂಸ್ಥೆಯಾಗಿ ಇಂಡಿಯಾ ಫಾರ್ IAS ಸಿಸ್ಟರ್ ಕನ್ಸರ್ನ್ ಆಗಿ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಮೂಲಕ SSC, ಬ್ಯಾಂಕಿಂಗ್, ರೈಲ್ವೇಸ್ಗಲ್ಲೂ ಕೂಡ ಈಗಾಗಲೇ ಸುಮಾರು 2,000ಕ್ಕೂ ಮೀರಿ ಅಭ್ಯರ್ಥಿಗಳನ್ನು ತಯಾರು ಮಾಡಿದ್ದೀವಿ. ಆ್ಯಂಡ್ ಖುಷಿಯಾದ ವಿಷಯ ಅಂತಂದರೆ ಇದರಲ್ಲಿ ರಿಸಲ್ಟ್ ಸಂಖ್ಯೆ ತುಂಬಾನೇ ಜಾಸ್ತಿ ಇದೆ. ಕಳೆದ ಬಾರಿ ಅನೌನ್ಸ್ ಆದ ಬ್ಯಾಂಕಿಂಗ್ ರಿಸಲ್ಟ್ಸ್ ಅಲ್ಲಿ ಸುಮಾರು 50ಕ್ಕೂ ಮೀರಿ ಆಫೀಸರ್ಸ್ ನಮ್ಮಿಂದ ಸೆಲೆಕ್ಟ್ ಆಗಿದ್ದಾರೆ. ಇದೇ ರೀತಿ ಪಯಣ ಒಂದು, ಬಟ್ ಕನಸುಗಳು 100. ಮುಂದೆ ಪಯಣ ಸಾಕಷ್ಟಿದೆ. ಮುಂದೆ ಗುರು ಇದ್ದಾನೆ, ಮುಂದೆ ಒಂದು ಕನಸಿದೆ, ಸಾಕಷ್ಟು ಜನ ಜೊತೆಗೂಡಿದ್ದೀವಿ. ಈ ಕನಸಿಗೆ ನಿಮ್ಮೆಲ್ಲರೂ ಕೂಡ ಜೊತೆಗಾಲಿರಬೇಕು. ನಾವಾಗ್ಬೋದು, ಶ್ರೀನಿವಾಸ್ ಸರ್ ಅವರು ನಮ್ಮ ಜೊತೆ ನಿಂತಿರೋ ಬೆನ್ನೆಲುಬು ಆಗ್ಬೋದು, ನಮ್ಮ ಜೊತೆ ನಿಂತಿರೋ ಸಾಕಷ್ಟು ಟೀಚರ್ಸ್ ಆಗ್ಬೋದು, ನಮ್ಮ ಸಾಕಷ್ಟು ಸಪೋರ್ಟ್ ಮೆಕ್ಯಾನಿಸಮ್ಸ್ ಆಗ್ಬೋದು. ಇವತ್ತು ಸಾಕಷ್ಟು ಜನ ರಿಟೈರ್ಡ್ ಮತ್ತು ಸರ್ವಿಂಗ್ ಆಫೀಸರ್ಸ್ ನಮ್ಮ ಜೊತೆಗಿದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರನ್ನು ಕೂಡ ಮನಸ್ಸಲ್ಲಿ ಸ್ಮರಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ, ನಿವೃತ್ತ ಅಧಿಕಾರಿಗಳು ಕೂಡ, ಇವರು ಎಲ್ಲರೂ ಕೂಡ ನಮಗೆ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಅವರಿಗೆ ಪೇ ಮಾಡದೇ ಇದ್ರು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಮ ಜೊತೆ ನಿಂತು ನಮ್ಮ ಕನಸನ್ನ ಜೊತೆಗೆ ನಿಂತು ಸಾಕಾರಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ನೆನೆಸ್ತಾ, ನಮ್ಮ ಕನಸು ಯಾವತ್ತೂ ಕೂಡ ಸಾವಿರಾರುಗಳ ಸಂಖ್ಯೆಯಲ್ಲಿ ಇರಲಿಲ್ಲ. ನಮ್ಮ ಕನಸು ಸಾಧನೆಯನ್ನು ಕನಸೊತ್ತ ಪ್ರತಿಯೊಂದು ಮನಸ್ಸಿಗೂ ಕೂಡ, ಹಂಬಲ ಇರುವ ಪ್ರತಿಯೊಂದು ಮನಸ್ಸಿಗೂ ಕೂಡ ಆ ಸಾಧನೆಯನ್ನು, ಆ ಕನಸನ್ನು ನನಸು ಮಾಡಬೇಕು ಅನ್ನೋದ್ರ ಜೊತೆಗೆ ನಾವು ನಿಲ್ಲಬೇಕು ಅನ್ನೋದಷ್ಟೇ ಅಂದ್ಕೊಂಡಿದ್ದೀವಿ. ನಾವು ಮುಂದೆ ಆಶಿಸೋದು, ದೇವರಲ್ಲಿ ಇಚ್ಛಿಸೋದು ಒಂದೇ, ಫಾರ್ ಎವ್ರಿಥಿಂಗ್ ವಿ ಡ್ರೀಮ್. ನಮ್ಮ ಹಾದಿಯನ್ನು ತುಂಬ ಸುಗಮ ಮಾಡಿಬಿಡು, ಎಲ್ಲವನ್ನೂ ಈಸಿ ಮಾಡು ಅಂತ ನಾವು ದೇವರಲ್ಲಿ ಕೇಳ್ಕೊಳಲ್ಲ. ನಾವು ಎದುರಿಸುವಂಥ ಪ್ರತಿಯೊಂದು ಸವಾಲಿಗೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಇರಲಿ ಅಂತ ಇಚ್ಛಿಸ್ತೀವಿ. ಈ ಮಾತಿನ ಜೊತೆಗೆ ಮುಂದಿನ ಶತಮಾನದ, ಮುಂದಿನ ಪೀಳಿಗೆಯ ಪ್ರತಿಯೊಂದು ಸವಾಲಿಗಳಿಗೂ ಕೂಡ ನಾವು ಇಂಡಿಯಾ ಫಾರ್ IAS ಒಂದು ಅಕಾಡೆಮಿಯಾಗಿ ಸಿದ್ಧರಾಗ್ತಾ ಇದ್ದೇವೆ. ಇದೇ ನಿಟ್ಟಿನಲ್ಲಿ 5 ವರ್ಷಗಳಲ್ಲಿ ನಮ್ಮ ಧ್ಯೇಯ ವಾಕ್ಯ ಚೇಂಜ್ ಆಗಿದೆ. ನಾವು ಶುರು ಮಾಡಿದಾಗ ನಮ್ಮ ಮೋಟೋ, ಅಂದರೆ ನಮ್ಮ ಧ್ಯೇಯ ವಾಕ್ಯ ಫಾರ್ ಸಕ್ಸಸ್ ಇನ್ ಅ ಚೇಂಜಿಂಗ್ ವರ್ಲ್ಡ್ ಅಂತ ಇತ್ತು. ಬದಲಾಗುತ್ತಿರುವ ಜಗತ್ತಿನಲ್ಲಿ ಯಶಸ್ಸಿಗಾಗಿ ಅಂತ. 5 ವರ್ಷಗಳ ನಂತರ ಇದೇ ಹಂತದಲ್ಲಿ ನಮ್ಮ ಧ್ಯೇಯ ವಾಕ್ಯವನ್ನು ನಾವು ಬದಲಾಯಿಸಿದ್ದೀವಿ. ನೀವೆಲ್ಲರೂ ಕೂಡ ನೋಡ್ಬೋದು, ನವ ಭಾರತದ ನಾಯಕರನ್ನು ರೂಪಿಸುವತ್ತ ಅಂತ. ಬರೀ ಅಧಿಕಾರಿಗಳನ್ನು ಒಂದು ಎಕ್ಸಾಮ್ ಪಾಸ್ ಮಾಡಿ ಒಂದು ಕೋಚಿಂಗ್ ಸೆಂಟರ್ ಆಗಿ ಅಷ್ಟೇ ಉಳ್ಕೊಳ್ಳದೆ, ಮುಂದಿನ ದಿನಗಳಲ್ಲಿ ಇಂಡಿಯಾ ಫಾರ್ IAS ಫಾರ್ ಶೇಪಿಂಗ್ ಲೀಡರ್ಸ್ ಫಾರ್ ಅ ನ್ಯೂ ಇಂಡಿಯಾ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಮುನ್ನುಗ್ತಾ ಇದ್ದೀವಿ. ಎಲ್ಲದಕ್ಕೂ ಕೂಡ ನಿಮ್ಮ ಎಲ್ಲ ಸಪೋರ್ಟ್ ಮತ್ತು ನಿಮ್ಮ ಜೊತೆಗೂಡುವಿಕೆ ನಮಗೆ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆಶಾಭಾವನೆಗಳು ನಮ್ಮ ಜೊತೆಲಿ ಇರಲಿ. ಈ 5 ವರ್ಷಗಳು ಮುಂದಿನ 50 ವರ್ಷಗಳ ಸುವರ್ಣ ಸಂಭ್ರಮ ಆಗಲಿ ಅನ್ನೋ ಆಸೆ ಇರಲಿ, 500 ವರ್ಷಗಳಾಗಲಿ ಅನ್ನೋ ಆಸೆ ನಮ್ಮೆಲ್ಲರದ್ದು ಕೂಡ. ಬಸವಣ್ಣನ ವಚನವನ್ನು ಹೇಳ್ತಾ ಮುಗಿಸ್ತೀನಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಇಂಡಿಯಾ ಫಾರ್ IAS ಕೇವಲ ಒಂದು ಸ್ಥಾವರವಲ್ಲ, ಒಂದು ಕಟ್ಟಡವಲ್ಲ, ಇದೊಂದು ಕಲ್ಪನೆ, ಇದೊಂದು ಕನಸು. ಈ ಕಲ್ಪನೆಗೆ ಯಾವತ್ತಿಗೂ ಸಾವಿಲ್ಲ. ಎಲ್ಲಿವರೆಗೂ ಆಸೆ ಪಡುವಂಥ, ಕನಸು ಕಾಣುವಂಥ ಸ್ಟೂಡೆಂಟ್ಸ್ ಇರ್ತಾರೆ, ನಾವು ಎಲ್ಲರೂ ಕೂಡ ಜೊತೆಗಿರ್ತೀವಿ. ನಮ್ಮ ಮುಂದಿನ ಪೀಳಿಗೆಯ ಪ್ರತಿಯೊಂದು
ಸವಾಲಿಗೂ ಕೂಡ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ರೊಬಾಟಿಕ್ಸ್ ಆಗಿರ್ಬೋದು, ಮುಂದೆ ಬರುವಂಥ ಪ್ರತಿಯೊಂದು ಸವಾಲಿಗೂ ಕೂಡ ನಾವು ಎದೆ ಉಬ್ಬಿಸಿ ನಿಂತಿದ್ದೀವಿ. ಪ್ರತಿಯೊಂದು ಸವಾಲಿಗೂ ಕೂಡ ನಾವು ಜೊತೆಯಾಗಿ ನಿಲ್ತೀವಿ. ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ನಿಮ್ಮಲ್ಲಿ ಅಂಗಲಾಚ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಲ್ಮೆಯ ವಂದನೆಗಳು. 5 ವರ್ಷದ ಜರ್ನಿಯನ್ನು 5 ನಿಮಿಷದಲ್ಲಿ ಹಿಡಿದಿಟ್ಟು ಮನಮುಟ್ಟುವಂತೆ ತಿಳಿಸಿದ್ದಕ್ಕಾಗಿ ಪ್ರಶಾಂತ್ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೀವಿ. ಅದುವೇ ವಂದನಾರ್ಪಣೆ ಮಾಡಲಿಕ್ಕೆ ಬರಮಾಡಿಕೊಳ್ಳೋಣ. ಬಾಬು ಸಂದೀಪ್ ರವರನ್ನು, ಸಹ ಸಂಸ್ಥಾಪಕರು ಮತ್ತು ನಿರ್ದೇಶಕರ ನಲ್ಲೂರು. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನಾಗಿ ಇವತ್ತು ನಮ್ಮ ಈ ಇಂಡಿಯಾ ಫಾರ್ IAS ಸಾಧಕರ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಕೃಷಿ ಸಚಿವರಾದ ಎನ್ ಚೆಲುವರಾಜ್ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀನಿವಾಸ್ ಸರ್, ನೀವೇ ದಯಮಾಡಿ ಬರಮಾಡಿಕೊಳ್ಳಬೇಕು. ಹಾವೇರಿ ಯೂನಿವರ್ಸಿಟಿಯ ಮಾನ್ಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂತಹ ಡಾಕ್ಟರ್ ಸುರೇಶ್ ಜಗಂಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳ OSD ಆಗಿರ್ತಕ್ಕಂಥ ರಘು ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ DC ಆಗಿರ್ತಕ್ಕಂತಹ ರಫೀಕ್ ಪಾಷಾ ಅವರು ಅವರ ಕುಟುಂಬದ ಜೊತೆ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ದಯವಿಟ್ಟು ಬನ್ನಿ ಪ್ಲೀಸ್ ಕಮ್ ಪ್ಲೀಸ್.